ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನಾನು ನಿಮ್ಮಮ್ಮಂಗೆ ಹರ್ಟ್ ಮಾಡಿಲ್ಲಕ್ಕಂತ. ನೀ ನನ್ನ ಬಗ್ಗೆ ಅದು ಯಾಕೆ ತಪ್ಪು ತಿಳ್ಕೊಂಡಿದ್ಯೋ ನನಗೆ ಗೊತ್ತಿಲ್ಲ. ನಾನು ನಿಮ್ಮಮ್ಮನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ. ನಾನು ಅವಳ ಅಷ್ಟು ಕೇರ್ ಮಾಡ್ತಾ ಇದ್ದೆ. ನೋಡ್ಕೊಂಡು ನಡೀರಿ. ಮೇಡಮ್, ನಾವೆಲ್ಲ ಹೋಗ್ತಾ ಇದ್ದೀವಿ? ಗೊತ್ತಿಲ್ಲ. ಗೊತ್ತಿಲ್ವಾ? ಮತ್ತೆ ಸುಮ್ಮನೆ ನಡೀತಾ ಇದೀವಾ? ತಮಾಷೆ ಮಾಡ್ತಾ ಇದೆಯಾ? ನಾನೇನೋ ನೀನೆಲ್ಲೋ ಕರ್ಕೊಂಡು ಹೋಗ್ತಾ ಇದೀಯಾ ಅಂತ ಅನ್ಕೊಂಡೆ. ಮತ್ತೆ ನಾವು ಹೆಂಗೆ ಸುಮ್ಮನೆ ಯಾಕೆ ವಾಕ್ ಮಾಡ್ತಾ ಇದೀವಿ? ಕಂಪನಿ ಚೆನ್ನಾಗಿದ್ರೆ ಪ್ರಯಾಣನೂ ಚೆನ್ನಾಗಿರತ್ತಂತೆ, ಗುರಿ ಗೊತ್ತಿಲ್ಲದೆ ಇದ್ರು. ಅಂದ್ರೆ ನನ್ನ ಕಂಪನಿ ಚೆನ್ನಾಗಿದೆ ಅಂತ ಹೇಳ್ತಾ ಇದೀಯಾ? ಹಲೋ, ಅಷ್ಟೆಲ್ಲ ಸೀನ್ ಇಲ್ಲ. ನಾನ್ ನಿಮಗೆ ಒಳ್ಳೆ ಕಂಪನಿ ಕೊಡ್ತಿದ್ದೀನಿ ಅಂತ ಹೇಳಿದೆ. ನೋಡಿದ್ರ? ಅಂದ್ರೆ ನಾನು ಹೇಳಿದ್ ನಿಜ ಅಂತ ಆಯ್ತು. ಓಕೆ ಓಕೆ, ಸಮಾಧಾನ ಸಮಾಧಾನ. ಒಂದು ನಿಮಿಷ ತಡಿ, ನೀರು ತೊಗೊಂಬರ್ತೀನಿ. ಸುತ್ತಮುತ್ತ ಎಲ್ಲೂ ಶಾಪ್ ಕಾಣಿಸ್ತಾ ಇಲ್ವಲ್ಲ? ಇಲ್ಲೇ ಮುಂದೆ ಹೋದ್ರೆ ಅಂಗಡಿ ಸಿಗ್ಬೋದು. ನಾನು ನೀರು ತೊಗೊಂಬರ್ತೀನಿ. ಇಲ್ಲೇ ಇರು, ಎಲ್ಲೂ ಹೋಗ್ಬಾರ್ದು. ಇಲ್ಲೇ ಇರು, ಆಯ್ತಾ? ಎಲ್ಲೂ ಹೋಗ್ಬೇಡ. ಒಂದು ಕ್ರೀಮ್ ಕಲರ್ ಡ್ರೆಸ್ ಹಾಕೊಂಡು ಒಂದು ಹುಡುಗಿ ನಿಂತಿದ್ಲಾ, ಒಂದು ಕಾರ್ ಬಂದು ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ಬಿಡ್ತು. ಯಾರಿಗೋಸ್ಕರ ನಾವು ಕಾಯ್ತಿದ್ಲು ಅನ್ಸುತ್ತೆ. ಇನ್ನು ಉಳಿಯೋದು ಕಷ್ಟ. ಇನ್ನೂ ಬಾಳಿ ಬದುಕಬೇಕಾದ ಹುಡುಗಿ. ಅಂಬಿಕಾ, 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 ಅಂಬಿಕಾ. ಶರತ್, ಏನಾಯ್ತು? ಅಂಬಿಕಾ, ನಿಮ್ಗೆ ಎಲ್ಲಿ ಹೋಗ್ಬಿಟ್ಟಿದೆ? ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ಅಲ್ಲಿ ಯಾವುದೋ ಹುಡುಗಿ ಆಕ್ಸಿಡೆಂಟ್ ಆಗಿದೆ. ಮತ್ತೆ ಈ ಬಳೆ. ಅಯ್ಯೋ ಶರತ್, ಕಾಮ್ ಡೌನ್. ನನ್ಗೇನು ಆಗಿಲ್ಲ, ಆರಾಮಾಗಿದ್ದೀನಿ. ಅದು ನನ್ನ ಚಪ್ಪಲಿ ಸ್ಲಿಪ್ ಆಗಿ ನಾನು ಎಡವಿ ಬಿದ್ದೆ. ಅವಾಗ ಬಳೆ ಚೂರಾಯ್ತು. ಸಾರಿ, ನಾನು ನಿಮ್ಗೆ ಹೇಳ್ಬೇಕಾಗಿತ್ತು. ನನ್ನ ಕಾಲು ನೋವ್ತಾ ಇತ್ತಲ್ವಾ, ಅದಕ್ಕೆ ಇಲ್ಲಿಗೆ ಬಂದು ಕೂತೆ. ಸಾರಿ, ನನ್ನಿಂದ ನೀವು ತುಂಬ ಗಾಬರಿ ಆದ್ರಿ. ದಟ್ಸ್ ಓಕೆ ಅಂಬಿಕಾ, ನೀನು ಹುಷಾರಾಗಿದೆಯಲ್ವಾ? ಅಷ್ಟು ಸಾಕು ನನಗೆ. ಒಂದು ಕ್ಷಣ ನನ್ನ ಜೀವನ ನಿಂತು ಹೋದಾಗಾಯ್ತು ಗೊತ್ತಾ? ನೀನು ಬಿಟ್ಟು ಒಂದು ಕ್ಷಣ ನನಗಿರೋದಕ್ಕಾಗಲ್ಲ ಅಂಬಿಕಾ. ಡೋಂಟ್ ವರಿ ಶರತ್, ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಬಿಟ್ಟು ಎಲ್ಲೂ ಹೋಗಲ್ಲ.